ಕೊನೆಯದಾಗಿ ದ್ವಾದಶ ರಾಶಿಗಳ ಮೀನರಾಶಿ, ರವಿ ಶುಕ್ರ ಗುರು ಅನುಕೂಲದಲ್ಲಿ ಇರತಕ್ಕಂತಹ ತಿಂಗಳು. ಗುರು ಜೂನ್ನಲ್ಲಿ 5ನೇ ಮನೆಗೆ ಹೋದಾಗ ಒಳ್ಳೆ ಗುರು ಬಲವೂ ಬರ್ತಕ್ಕಂತಹ ಸನ್ನಿವೇಶ ಇದೆ. ಆರೋಗ್ಯ ಸುಧಾರಣೆ ಆಗ್ತದೆ. ಸ್ತ್ರೀಯರಿಗೆ ಧನಾಗಮ, ಸ್ತ್ರೀಯರಿಂದ ಧನಾಗಮ, ವೈಮನಸ್ಯ ಅಥವಾ ದ್ವೇಷ ರಾಗ ಇತ್ಯಾದಿಗಳೆಲ್ಲ ಬಂದಿರತಕ್ಕಂತಹ ಒಂದು ದೋಷಗಳೇನಿರ್ತದೆ ಅದು ಕೂಡ ಗ್ರಹರ ಅನುಕೂಲದಿಂದ ಪರಿಹಾರ ಆಗ್ತಕ್ಕಂತಹ ತಿಂಗಳು ಮೀನರಾಶಿಯವರಿಗೆ. ವಿದ್ಯಾರ್ಥಿಗಳಿಗೆ ಶುಭ, ಡಾಕ್ಟ್ರುಗಳು ಇಂಜಿನಿಯರ್ಗಳು ಇಂಥವರಿಗೆ ಶುಭ, ದೇಶ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಅಥವಾ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವರಿಗೆ ಶುಭ ಮೇ ತಿಂಗಳು. ನೀವು ಕೂಡ ನರಸಿಂಹದೇವರು, ಭೂವರಾಹ ದೇವರ ದರ್ಶನ, ಅಭಿಷೇಕ ಸೇವೆ ಇತ್ಯಾದಿಗಳನ್ನು ವಿಶೇಷ ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಮೀನರಾಶಿಯವರು. ಬಹುತೇಕ ಮೇ ತಿಂಗಳು ಭೂವರಾಹ ದೇವರು ಮತ್ತು ನರಸಿಂಹದೇವರ ಮತ್ತು ನವಗ್ರಹರ ಆರಾಧನೆಯನ್ನೇ ಶಾಸ್ತ್ರಗಳು ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಅದನ್ನೇ ನಿಮ್ಮ ಮುಂದೆ ಆರಾಧನೆಗೆ, ಪ್ರಾರ್ಥನೆಗೆ ವಿಶೇಷ ಒತ್ತು ಕೊಟ್ಟಿದ್ದೇನೆ. ಇಷ್ಟು ಮೇಷಾದಿ ದ್ವಾದಶ ರಾಶಿಗಳ ರಾಶಿಫಲವಾಗಿತ್ತು. ಎಲ್ಲರಿಗೂ ಆ ಗ್ರಹಾಂತರ್ಯಾಮಿ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ಉಂಟಾಗಲಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.